ಜೀವನದಲ್ಲಿ ಒಳ್ಳೆಯ ಸಮಯಕ್ಕಿಂತ ಒಳ್ಳೆಯ ಮನುಷ್ಯನ ಸಂಬಂಧ ಎನ್ನುವುದು ನಮಗೆ ಇರಬೇಕಾಗುತ್ತದೆ. ಏಕೆಂದರೆ ಒಳ್ಳೆಯ ಮನುಷ್ಯ ಒಳ್ಳೆಯ ಸಂಬಂಧವನ್ನು ತರಬಲ್ಲ, ಆದರೆ ಒಳ್ಳೆಯ ಸಮಯ ಒಳ್ಳೆಯ ಮನುಷ್ಯನನ್ನು ತರುವುದಕ್ಕೆ ಸಾಧ್ಯವೇ ಇಲ್ಲ. ಜೀವನದಲ್ಲಿ ನಂಬಿಕೆಗಿಂತ ಸಂದೇಹವೇ ಹೆಚ್ಚಾದರೆ ಯಾವ ಸಂಬಂಧವೂ ಕೂಡ ಉಳಿಯುವುದಿಲ್ಲ. ಆದರೆ ಸಂದೇಹದ ನಡುವೆ ನಂಬಿಕೆ ಎನ್ನುವುದು ಗಟ್ಟಿ ಆದರೆ ಯಾವ ಮನಸ್ಸು ಕೂಡ ಮುರಿಯುವುದಕ್ಕೆ ಸಾಧ್ಯವೇ ಇಲ್ಲ. ಸಂಬಂಧಗಳಲ್ಲಿ ಬಿರುಕು ಎನ್ನುವುದೇ ಮೂಡುವುದೇ ಇಲ್ಲ. ಹಾಗಾಗಿ ನಾವು ಜೀವನದಲ್ಲಿ ಸಂದೇಹಗಳ ನಡುವೆ ನಂಬಿಕೆಯನ್ನು ಗಟ್ಟಿಯಾಗುವಂತೆ ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬರ ನಂಬಿಕೆಯನ್ನು ಉಳಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಬೇಕು. ನಂಬಿಕೆಯನ್ನು ಗಳಿಸಬೇಕು ಅನ್ನುವುದೇ ಆದರೆ ಸಾಕಷ್ಟು ಸಮಯ ಎನ್ನುವುದು ತೆಗೆದುಕೊಳ್ಳುತ್ತದೆ. ಅದೇ ನಂಬಿಕೆಯನ್ನು ನಾವು ಮುರಿದು ಹಾಕುವುದಕ್ಕೆ 2 ಕ್ಷಣಗಳು ಸಾಕಾಗುವುದಿಲ್ಲ. ಕಣ್ಣುಗಳು ತಮ್ಮನ್ನು ತಾವು ನೋಡಿಕೊಳ್ಳುವುದನ್ನು ಬಿಟ್ಟು ಉಳಿಕಿದ್ದೆಲ್ಲವನ್ನ ನೋಡುತ್ತವೆ. ಹಾಗೆಯೇ ಜನರು ತಮ್ಮ ತಪ್ಪುಗಳನ್ನು ಬಿಟ್ಟು ಬೇರೆಯವರ ತಪ್ಪುಗಳನ್ನು ನೋಡುತ್ತಾ ಜೀವನವನ್ನು ಕಳೆಯುತ್ತಾರೆ. ಮೊದಲು ನಮ್ಮನ್ನು ನಾವು ನೋಡಿಕೊಳ್ಳಬೇಕು. ಮೊದಲು ನಮ್ಮನ್ನು ನಾವು ಪರಿಗಣಿಸುವುದನ್ನು ನೋಡಬೇಕು. ನಂಬಿಕೆ ಜೀವನದಲ್ಲಿ ಅತಿ ಶ್ರೇಷ್ಠವಾಗಿರುವಂಥದ್ದು. ಹಣ ಕಳೆದುಕೊಂಡರೆ ಮತ್ತೆ ಗಳಿಸಬಹುದು, ಆದರೆ ನಂಬಿಕೆಯನ್ನು ಕಳೆದುಕೊಂಡರೆ ಮತ್ತೆ ಗಳಿಸುವುದಕ್ಕೆ ಸಾಧ್ಯವಾದೀತೆ. ಅದು ಸುಲಭವಾಗಿರುವಂತಹ ಮಾತು ಅಲ್ಲವೇ ಅಲ್ಲ ನೋಡಿ. ಜೀವನದಲ್ಲಿ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನಂಬಿಕೆಯನ್ನು ಉಳಿಸಿಕೊಂಡು ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಬೇಕು. ಮೋಸ ಮಾಡಿದವರನ್ನು ಕ್ಷಮಿಸುವಷ್ಟು ಉದಾರಿಯಾಗಬೇಕು ನಿಜ, ಆದರೆ ಅವರನ್ನೇ ನಾವು ಮತ್ತೆ ನಂಬುವಷ್ಟು ಮೂರ್ಖರಾಗಿ ಜೀವನವನ್ನು ಮಾಡುವುದಕ್ಕೆ ಹೋಗಲೇಬಾರದು. ನಾಲಿಗೆಯ ರುಚಿ ಬಿಟ್ಟರೆ ಶರೀರಕ್ಕೆ ಲಾಭವಾದ, ವಿವಾದಗಳನ್ನು ಬಿಟ್ಟರೆ ಸಂಬಂಧಗಳಿಗೆ ಲಾಭ. ಜೀವನದಲ್ಲಿ ಯಾವುದನ್ನು ಬಿಡಬೇಕು, ಯಾವುದನ್ನು ಬಿಡಬಾರದು ಎನ್ನುವುದನ್ನು ಅರಿತು ಜೀವನವನ್ನು ನಿರ್ವಹಿಸುವುದನ್ನು ನಾವು ನೋಡಬೇಕು. ಏಕೆಂದರೆ ಅರ್ಥವಿಲ್ಲದೆ ಇರುವಂತಹ ಮಾತು ವ್ಯರ್ಥವಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ವ್ಯರ್ಥ ಚಿಂತನೆಗಳನ್ನು ಬಿಟ್ಟರೆ ಇಡೀ ನಮ್ಮ ಜೀವನ ಎನ್ನುವುದು ಲಾಭವನ್ನು ಪಡೆದುಕೊಳ್ಳುತ್ತದೆ. ಎಲ್ಲರನ್ನ ಪ್ರೀತಿಸಬೇಕು, ಕೆಲವರನ್ನ ಮಾತ್ರ ನಾವು ನಂಬಿ ಜೀವನವನ್ನು ಮಾಡಬೇಕು. ಈ ಪ್ರಪಂಚದಲ್ಲಿ ಎಲ್ಲವೂ ಕೂಡ ಸತ್ಯ, ಆದರೆ ಎಲ್ಲರೂ ಕೂಡ ಸತ್ಯವಂತರಾಗಿ ಇರುವುದಿಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಿ. ಆಗ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಈ ಜೀವನದಲ್ಲಿ ತಪ್ಪುಗಳಿಂದ ಕಲಿಯುವುದು ಮುಖ್ಯ. ಆ ತಪ್ಪುಗಳಿಂದ ಎದುರಾಗಿರುವಂತಹ ಕಹಿ ಘಟನೆಗಳನ್ನು ಮರೆತು ಬಿಡುವುದು ಕೂಡ ಅಷ್ಟೇ ಮುಖ್ಯವಾಗಿರುವಂಥದ್ದು. ಜೀವನದಲ್ಲಿ ಪ್ರತಿಯೊಂದು ಗಳಿಗೆಯೂ ಕೂಡ ನಾವು ನಿರೀಕ್ಷೆ ಮಾಡಿದಂತೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಏನೇ ಆದರೂ ಕೂಡ ಎಲ್ಲವನ್ನು ಒಪ್ಪಿಕೊಂಡು ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಬೇಕು. ಭಗವಂತ ನಿನ್ನ ಪ್ರಾರ್ಥನೆಗಳಿಗೆ ತಕ್ಷಣವೇ ಪ್ರತಿಫಲವನ್ನು ಕೊಟ್ಟರೆ ನಿನ್ನ ವಿಶ್ವಾಸವನ್ನು ಇನ್ನೂ ಗಟ್ಟಿ ಮಾಡಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ನಿನ್ನ ಪ್ರಾರ್ಥನೆಗಳಿಗೆ ತಕ್ಷಣವೇ ಪ್ರತಿಫಲವನ್ನು ದೇವರು ಕೊಡದೇ ಇದ್ದರೆ ನಿನ್ನನ್ನು ಇನ್ನು ಹೆಚ್ಚಿನದಾಗಿ ಪರೀಕ್ಷೆಗೆ ಒಳಪಡಿಸಿದ್ದಾನೆ ಎಂದು ನೀನು ಅರ್ಥ ಮಾಡಿಕೊಳ್ಳಬೇಕು. ದೇವರ ಪ್ರಾರ್ಥನೆಯಲ್ಲಿ ನಿನ್ನನ್ನು ನೀನು ಮುಳುಗಿಸಿಕೊಂಡಾಗ ನಿನ್ನ ಜೀವನದಲ್ಲಿ ಆಗಮಿಸುವಂತಹ ಎಂತಹ ಸಮಸ್ಯೆಗಳು ಆದರೂ ಕೂಡ ಆ ಎಲ್ಲ ಸಮಸ್ಯೆಗಳನ್ನು ನೀನು ಮೆಟ್ಟಿ ನಡೆಯಬಹುದು ಎನ್ನುವುದನ್ನು ಮರೆಯಲೇಬೇಡಿ. ನಿನ್ನ ಪ್ರಾರ್ಥನೆಗೆ ಯಾವತ್ತಿದ್ದರೂ ಕೂಡ ಪ್ರತಿಫಲ ಎನ್ನುವುದು ಸಿಗದೇ ಇದ್ದರೆ ನಿನಗೆ ಅತ್ಯುತ್ತಮವಾದದ್ದನ್ನು ಭಗವಂತ ಕಾಯ್ದಿರಿಸಿದ್ದಾನೆ ಎಂದು ಅರ್ಥ. ಆತುರದ ನಿರ್ಧಾರಗಳನ್ನು ಬದುಕಲು ಬೆಂಕಿಗೆ ತಳ್ಳದೆ ಅರಿತು ಮಾಡುವ ನಿರ್ಧಾರ ಬದುಕಿಗೆ ಬೆಳಕನ್ನು ತೋರಿಸುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಕೋಪದಲ್ಲಿ ಇದ್ದಾಗ ಜೀವನದ ಪ್ರಮುಖವಾಗಿರುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಪ್ರತಿಯೊಂದು ಸಮಸ್ಯೆಗಳಿಗೆ ಕಾರಣ ಎನ್ನುವುದು ಇದ್ದೇ ಇರುತ್ತದೆ. ನಂಬಿಕೆ ತಾಳ್ಮೆ ನಿಮ್ಮಲ್ಲಿ ಇದ್ದರೆ ಅದರ ಫಲ ಎನ್ನುವುದು ಇಂದಲ್ಲ ನಾಳೆ ದೊರಕುತ್ತದೆ. ಮುಂದಿನದ್ದು ದಿನ ಸಿಹಿಯನ್ನು ನೀಡುತ್ತದೆ. ನಿಜ ಜೀವನದಲ್ಲಿ ನೇರವಾಗಿ ಇದ್ದದ್ದನ್ನು ಇದ್ದ ಹಾಗೆ ಮಾತನಾಡಿ ನೋಡಿ. ನಿನ್ನ ಜೊತೆಯಲ್ಲಿ ಯಾರೂ ಕೂಡ ಇರುವುದಿಲ್ಲ, ಆದರೆ ಇರುವುದೇ ಒಂದು, ನೀನು ಹೇಳುವುದೇ ಒಂದು. ಈ ರೀತಿಯಾಗಿ ವರ್ತನೆಯನ್ನು ಮಾಡಿ ನೋಡು. ಎಲ್ಲರೂ ಕೂಡ ನಿನ್ನ ಹಿಂದೆ ನಾ ಮುಂದೆ ತಾ ಮುಂದೆ ಎಂದು ಬರುತ್ತಾರೆ. ಜನರಿಗೆ ಸತ್ಯವನ್ನು ನುಡಿಯುವಂಥವರನ್ನು ನೋಡಿದರೆ ಆಗುವುದೇ ಇಲ್ಲ. ಅದೇ ಸುಳ್ಳು ಕಪಟತನ, ಹಿಂದೆ ಒಂದು ರೀತಿಯಲ್ಲಿ ಮುಂದೆ ಇನ್ನೊಂದು ರೀತಿಯಲ್ಲಿ ಹೇಳುವಂತಹ ಜನರನ್ನು ಕಂಡರೆ ತುಂಬಾ ಇಷ್ಟಪಡುತ್ತಾರೆ. ಸುಳ್ಳು ಹೇಳುತ್ತಾ ಇಲ್ಲ ಸಲ್ಲದದ್ದನ್ನು ಕಲ್ಪಿಸಿಕೊಂಡು ಹೇಳಿಕೊಂಡು ನಿನ್ನ ಸುತ್ತಮುತ್ತ ದೊಡ್ಡ ಗುಂಪೇ ಇರುತ್ತದೆ. ಇದೇ ನಿಜವಾದ ಪ್ರಪಂಚ. ಇಲ್ಲಿ ಸತ್ಯಕ್ಕಾಗಲಿ ಧರ್ಮಕ್ಕಾಗಲಿ ಬೆಲೆಯೇ ಇಲ್ಲ. ಆದರೆ ಅಧರ್ಮದ ಪಕ್ಷದಲ್ಲಿ ನೀನು ಹೋಗಿದ್ದಾಗ ಖಂಡಿತವಾಗಿಯೂ ಕೂಡ ಯಾರ ಜೀವನವೂ ಕೂಡ ಸುಧಾರಿಸಿಕೊಳ್ಳುತ್ತದೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ.
ಯಾವಾಗಲೂ ಕೂಡ ಏನೇ ಬಂದರೂ ಧರ್ಮದ ಪಕ್ಷದಲ್ಲಿಯೇ ಮುಂದುವರಿಯುವುದನ್ನು ನೋಡಬೇಕು. ಜೀವನದಲ್ಲಿ ನಂಬಿಕೆ ಬದುಕುವುದು ಬೇರೆ, ನಂಬಿಸುತ್ತಾ ಬದುಕುವುದು ಬೇರೆ. ನಂಬಿಕೆ ಬದುಕುವುದರಲ್ಲಿ ಪ್ರೀತಿ ಇರುತ್ತದೆ, ನಂಬಿಸುತ್ತಾ ಬದುಕುವುದರಲ್ಲಿ ಸ್ವಾರ್ಥ ಎನ್ನುವುದು ತುಂಬಿರುತ್ತದೆ. ಜೀವನದಲ್ಲಿ ಯಾವಾಗಲೂ ಕೂಡ ನಟನೆಯನ್ನು ಮಾಡುತ್ತಾ ಜೀವನವನ್ನು ನಿರ್ವಹಿಸುವುದನ್ನು ಮಾಡಬಾರದು. ಏನೇ ಮಾಡಿದರೂ ಕೂಡ ಎಲ್ಲವೂ ಒಳ್ಳೆಯದಕ್ಕೆ ಎಂದು ಪರಿಭಾವಿಸುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಒಬ್ಬರ ಸರಳವಾಗಿರುವಂತಹ ಸ್ವಭಾವ ಅವರ ಬಲಹೀನತೆ ಅಲ್ಲವೇ ಅಲ್ಲ. ಪ್ರಪಂಚದ ನೀರಿಗಿಂತ ಸರಳ ಯಾವುದೂ ಕೂಡ ಇಲ್ಲ. ಆದರೆ ಅದರ ಒಂದು ರಭಸಕ್ಕೆ ಎಲ್ಲವನ್ನೂ ಕೂಡ ಸೋಲಿಸುವಂತಹ ಸಾಮರ್ಥ್ಯ ಇರುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಲೇಬೇಡಿ. ಜೀವನದಲ್ಲಿ ನಾವು ಅಂದುಕೊಂಡಿದ್ದೇ ಒಂದು, ಜೀವನ ಎನ್ನುವುದು ನಮ್ಮನ್ನು ಕರೆದುಕೊಂಡು ಹೋಗುವುದೇ ಇನ್ನೊಂದು ಕಡೆ ಎಂದು ಬೇಸರಕ್ಕೆ ಒಳಗಾಗಬೇಡಿ. ಏನೇ ಸಿಗಬೇಕು ಅಂದರೆ ಅದಕ್ಕೆ ಅದರದ್ದೇ ಆಗಿರುವಂತಹ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಜೀವನ ಸಾಗಿಸುವುದಕ್ಕೆ ಬಹಳ ದುಡ್ಡು ಬೇಕಾಗಿಯೇ ಇಲ್ಲ. ಆದರೆ ಇನ್ನೊಬ್ಬರನ್ನು ನೋಡಿ, ಇನ್ನೊಬ್ಬರ ಜೀವನವನ್ನು ನೋಡಿ ಜೀವನವನ್ನು ಸಾಗಿಸಬೇಕು ಎಂದು ಹೇಳಿದರೆ ಎಷ್ಟು ದುಡ್ಡು ನಮ್ಮ ಬಳಿಯಲ್ಲಿ ಇದ್ದರೆ ಅದು ಸಾಕಾಗುವುದೇ ಇಲ್ಲ. ಜೀವನದಲ್ಲಿ ಅವರವರು ಮಾಡಿದ್ದು ಅವರೇ ಅನುಭವಿಸುತ್ತಾರೆ. ಹಾಗಾಗಿ ಒಳ್ಳೆಯದನ್ನು ಮಾಡಿ, ಒಳ್ಳೆಯದನ್ನೇ ಅನುಭವಿಸಬೇಕಾಗುತ್ತದೆ. ನೀವು ಕೆಟ್ಟದ್ದನ್ನು ಮಾಡಿ ನನಗೆ ಮಾತ್ರ ಒಳ್ಳೆಯದನ್ನು ನೀಡು ದೇವ ಎಂದು ದೇವರ ಬಳಿಯಲ್ಲಿ ಬೇಡಿಕೊಳ್ಳುವುದರಿಂದ ಯಾವುದೇ ರೀತಿಯಾಗಿರುವಂತಹ ಪ್ರಯೋಜನ ಎನ್ನುವುದು ನಿಮಗೆ ದೊರಕುವುದಕ್ಕೆ ಸಾಧ್ಯವೇ ಇಲ್ಲ. ಅದು ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ, ಯಾರು ಯಾವಾಗಲೂ ಕೂಡ ಒಂದೇ ರೀತಿಯಾಗಿ ಇರುತ್ತಾರೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಆ ಕಾಲ ಎನ್ನುವುದು, ಆ ಸಮಯ ಎನ್ನುವುದು ವ್ಯಕ್ತಿಯನ್ನು ಆ ರೀತಿಯಾಗಿ ವರ್ತನೆ ಮಾಡುವಂತೆ ಮಾಡಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನಾವು ಯಾರಿಗೂ ಕೂಡ ಏನನ್ನ ಮಾಡದೆ ಸುಮ್ಮನೆ ಇದ್ದು ಸುಮ್ಮನೆ ಕಾದು ಕುಳಿತಿರಬೇಕು, ಸುಮ್ಮನೆ ನೋಡುತ್ತಿರಬೇಕು ಅಷ್ಟೇ. ಹಿಂಡಿದ ಹಾಲು ಹೇಗೆ ತಕ್ಷಣವೇ ಮೊಸರಾಗುವುದಕ್ಕೆ ಸಾಧ್ಯವೇ ಇಲ್ಲವೋ ಹಾಗೆಯೇ ನಾವು ಇಂದು ಮಾಡಿರುವಂತಹ ಪಾಪ ಕೃತ್ಯಗಳ ಫಲ ಎನ್ನುವುದು ತಕ್ಷಣಕ್ಕೆ ನಮ್ಮ ಅನುಭವಕ್ಕೆ ಬರುತ್ತದೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯಾಗಿರುವಂತಹ ಯೋಚನೆಗಳನ್ನು ಮಾಡುತ್ತಾ ನಮ್ಮ ಜೀವನವನ್ನು ನಾವು ನಿರ್ವಹಿಸುವುದನ್ನು ನೋಡಬೇಕು. ಅದು ಬೂದಿ ಮುಚ್ಚಿರುವಂತಹ ಕೆಂಡದಂತೆ ಸಮಯವನ್ನು ನೋಡಿ ಸರಿಯಾಗಿ ಸುಡುತ್ತದೆ. ಸಂಬಂಧಗಳಲ್ಲಿ ನಂಬಿಕೆ ಎನ್ನುವುದು ಒಂದು ಹಗ್ಗದ ರೀತಿ. ಅದು ಒಮ್ಮೆ ತುಂಡಾದರೆ ಗಂಟು ಹಾಕಬಹುದು, ಆದರೆ ಮೊದಲಿನ ರೀತಿಯಲ್ಲಿ ಅದು ನೇರವಾಗಿ ಇರುವುದೇ ಇಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ ಸಂಬಂಧಗಳನ್ನು ಉಳಿಸಿಕೊಳ್ಳಬೇಕು. ಸಂಬಂಧಗಳಲ್ಲಿ ಮನಸ್ತಾಪ ಎನ್ನುವುದು ಒಮ್ಮೆ ಉದ್ಭವ ಆದರೆ ಅದು ಎಂದಿಗೂ ಕೂಡ ಮೊದಲಿನ ರೀತಿಯಲ್ಲಿ ಸಂಬಂಧ ಎನ್ನುವುದು ಇರುತ್ತದೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಗಂಟು ಗಂಟಾಗಿಯೇ ಉಳಿದು ಬಿಡುತ್ತದೆ. ದ್ವೇಷ ಎನ್ನುವುದು ನಮ್ಮ ಹೆಗಲೇರಿದ ಭಾರದ ಚೀಲದಂತೆ. ನೀವು ದ್ವೇಷವನ್ನು ಮುಂದುವರಿಸಿದ್ದಷ್ಟು ಆ ಚೀಲ ಎನ್ನುವುದು ನಿಮ್ಮ ಹೆಗಲ ಮೇಲೆಯೇ ಇರುತ್ತದೆ. ಹೀಗೆ ಎಷ್ಟು ದಿವಸಗಳ ಕಾಲ, ಎಷ್ಟು ತಿಂಗಳುಗಳ ಕಾಲ, ಎಷ್ಟು ವರುಷಗಳ ಕಾಲ ಆ ಭಾರವನ್ನು ಹೊತ್ತೇ ತಿರುಗುತ್ತೀರಾ? ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯ ಆಲೋಚನೆಗಳನ್ನು ಮೈಗೂಡಿಸಿಕೊಳ್ಳಬೇಕು ಎನ್ನುವ ತವಕ ನಿಮ್ಮಲ್ಲಿ ಉದ್ಭವ ಆಗುತ್ತಿಲ್ಲವೇ? ಒಂದು ವೇಳೆ ಆಗುತ್ತಿಲ್ಲ ಎಂದರೆ ಖಂಡಿತವಾಗಿಯೂ ಕೂಡ ಅದನ್ನು ಬೆಳೆಸಿಕೊಳ್ಳುವುದನ್ನು ನೋಡಬೇಕು. ಅಂದಾಗ ಮಾತ್ರ ನಿಮ್ಮ ಬದುಕು ಎನ್ನುವುದು ಹೊಳೆಯುವುದಕ್ಕೆ ಸಾಧ್ಯವಾದೀತು. ಮಿತ್ರತ್ವದ ಕೈಯನ್ನು ಚಾಚಿಬಿಡಿ, ಆಗ ಬದುಕಿನ ಬೆಟ್ಟವನ್ನು ಸುಲಭವಾಗಿ ಏರಬಹುದು. ನಿನ್ನ ತಪ್ಪು ಇಲ್ಲದೆ ಯಾರು ನಿನ್ನನ್ನು ನಿಂದಿಸಿದರೂ ಕೂಡ ನೀನು ಪ್ರತಿಕಾರವನ್ನು ತೀರಿಸಲು ನಿನ್ನ ಕೈಯಲ್ಲಿ ಆಗದೇ ಇದ್ದರೂ ಕೂಡ ಸುಮ್ಮನೆ ಕುಳಿತುಕೋ. ಏಕೆಂದರೆ ಎಲ್ಲವನ್ನ ಗಮನಿಸುತ್ತಾ ಇರುವವನು ಶ್ರೀಕೃಷ್ಣ ಪರಮಾತ್ಮನು ಮೇಲೆ ಕುಳಿತಿರುವವನು. ಅವನಿಗೆ ತುಂಬ ಚೆನ್ನಾಗಿ ತಿಳಿದಿದೆ ಯಾರಿಗೆ ಯಾವುದನ್ನು ಕೊಡಬೇಕು, ಯಾರಿಗೆ ಯಾವುದನ್ನು ಕೊಡಬಾರದು ಎನ್ನುವುದು. ಏಕೆಂದರೆ ಅವರು ಮಾಡಿರುವಂತಹ ಕರ್ಮಗಳಿಗೆ ಅವರೇ ಶಿಕ್ಷೆಯನ್ನು ಅನುಭವಿಸಲೇಬೇಕು. ನೀನು ಯಾವುದೇ ಸೇಡನ್ನು ತೀರಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಕೇವಲ ಒಂದು ಹೆಜ್ಜೆ ಹಿಂದೆ ಇಟ್ಟು ಕಾದು ನೋಡಬೇಕು ಅಷ್ಟೇ. ಯಾರು ಅನ್ಯಾಯವನ್ನು ಮಾಡಿದ್ದಾರೆ, ಯಾರು ಇನ್ನೊಬ್ಬರ ಜೀವನವನ್ನು ಹಾಳು ಮಾಡಿದ್ದಾರೆ, ಯಾರು ಇನ್ನೊಬ್ಬರಿಗೆ ಭಂಗವನ್ನು ಮಾಡಿದ್ದಾರೆ, ಯಾರು ಇನ್ನೊಬ್ಬರ ಹೊಟ್ಟೆಗೆ ಕನ್ನವನ್ನು ಹಾಕಿ ದುಡಿದು ತಿಂದಿದ್ದಾರೆ, ಎಲ್ಲರೂ ಕೂಡ ಒಂದಲ್ಲ ಒಂದು ದಿನ ತಾವು ಮಾಡಿರುವಂತಹ ಕರ್ಮಗಳಿಗೆ ಪ್ರತಿಕೂಲವಾಗಿ ಒಳ್ಳೆಯದನ್ನೇ ಆಗಲಿ ಅಥವಾ ಕೆಟ್ಟದ್ದನ್ನೇ ಆಗಲಿ ಅನುಭವಿಸಬೇಕಾಗುತ್ತದೆ. ನಿನ್ನನ್ನು ನೋವಿನಿಂದ ನರಳುವಂತೆ ಮಾಡಿದವರು, ನಿನ್ನ ಕಣ್ಣುಗಳಲ್ಲಿ ನೀರನ್ನು ತಂದಿದವರು, ನಿನ್ನ ಹೊಟ್ಟೆಯನ್ನು ಉರಿಯುವಂತೆ ಮಾಡಿದವರು ಕ್ರಮೇಣವಾಗಿ ತಮ್ಮನ್ನು ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ. ನೀನು ಅದೃಷ್ಟಶಾಲಿ ಆಗಿದ್ದರೆ ಇದನ್ನೆಲ್ಲವೂ ಕೂಡ ನೀನು ಖಂಡಿತವಾಗಿಯೂ ಕೂಡ ನೋಡುತ್ತೀಯ.
ನಿನ್ನ ಕಣ್ಣಾರೆಯೇ ಗಮನಿಸುತ್ತೀಯ ಎನ್ನುವುದನ್ನು ಮರೆಯಲೇಬೇಡಿ. ಹಾಗಾಗಿ ಜೀವನದಲ್ಲಿ ದೇವರು ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ. ಅವನು ಯಾರಿಗೆ ಯಾವುದನ್ನು ಕೊಡಬೇಕೋ ಆ ಸಮಯ ಸಂದರ್ಭ ಎನ್ನುವುದು ಒದಗಿ ಬಂದ ಘಳಿಗೆಯಲ್ಲಿ ಖಂಡಿತವಾಗಿಯೂ ಕೂಡ ಕೊಟ್ಟೇ ಕೊಡುತ್ತಾನೆ. ದೇವರ ಮೇಲೆ ನಂಬಿಕೆಯನ್ನು ಇಡಿ. ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ಕರ್ಮದ ಏಟು ತುಂಬಾ ಭಯಂಕರವಾಗಿ ಇರುತ್ತದೆ. ನಮ್ಮ ಸಂಗ್ರಹವಾಗಿರುವಂತಹ ಪುಣ್ಯ ಯಾವಾಗ ಮುಗಿದು ಹೋಗುತ್ತದೆ ಎಂದು ನಮಗೆ ತಿಳಿಯುವುದೇ ಇಲ್ಲ. ಪುಣ್ಯ ಮುಗಿದ ನಂತರ ಸಮರ್ಥನಾಗಿರುವಂತಹ ರಾಜನು ಕೂಡ ಭಿಕ್ಷೆಯನ್ನು ಬೇಡಬೇಕಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಹಾಗಾಗಿ ಯಾರನ್ನೂ ಕೂಡ ಇಂದು ಅವರು ಕೆಳಮಟ್ಟದಲ್ಲಿ ಇದ್ದಾರೆ, ಇಂದು ಅವರು ಮೇಲಿನ ಮಟ್ಟದಲ್ಲಿ ಇದ್ದಾರೆ, ಇಂದು ಅವರು ತುಂಬಾ ಬಡತನದಲ್ಲಿ ಬಳಲುತ್ತಿದ್ದಾರೆ ಎಂದು ಯಾರನ್ನೂ ಕೂಡ ಹೀಯಾಳಿಸುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಸಮಯ ಸಂದರ್ಭ ಎನ್ನುವುದು ಯಾವಾಗ ಹೇಗೆ ಬದಲಾಗುತ್ತದೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಇಂದು ಭಿಕ್ಷುಕನಾಗಿ ಇದ್ದವನು ನಾಳೆ ಆ ಗರ್ವ ಶ್ರೀಮಂತನೂ ಕೂಡ ಆಗಬಹುದು. ಇಂದು ಶ್ರೀಮಂತನಾಗಿ ಇದ್ದವನು ನಾಳೆ ಬಡವನೂ ಕೂಡ ಆಗಬಹುದು. ಯಾರೊಂದಿಗೂ ಕೂಡ ಹೋಲಿಸಿಕೊಂಡು ಜೀವನವನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಮೋಸವಾಗಲಿ, ಕಪಟವಾಗಲಿ, ವಂಚನೆಯಾಗಲಿ, ಆತ್ಮವಿಶ್ವಾಸಕ್ಕೆ ದ್ರೋಹವನ್ನು ಬಗೆಯುವಂತಹ ಕೆಲಸವಾಗಲಿ ಯಾರೂ ಕೂಡ ಮಾಡುವುದಕ್ಕೆ ಹೋಗಲೇಬಾರದು. ಒಂದು ವೇಳೆ ಮಾಡಿದ್ದೇ ಆದರೆ ವಿಳಾಸವನ್ನು ಹುಡುಕಿಕೊಂಡು ನೀವು ಮಾಡಿರುವಂತಹ ಕರ್ಮಕ್ಕೆ ತಕ್ಕ ರೀತಿಯಾಗಿರುವಂತಹ ಪ್ರತಿಫಲ ಎನ್ನುವುದು ಬಂದೇ ಬರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ರಾಮ ಎನ್ನುವವನೇ ರಾವಣನಿಗೆ ಇಷ್ಟವಾಗಲಿಲ್ಲ. ಕೃಷ್ಣ ಎನ್ನುವವನೇ ಕಂಸನಿಗೆ ಮೆಚ್ಚುಗೆ ಆಗಲಿಲ್ಲ. ನಾವು ಜನರ ಮೆಚ್ಚುಗೆಯನ್ನು ಗಳಿಸುತ್ತೇವೆ ಎಂದು ಭಾವಿಸಿದರೆ ಖಂಡಿತವಾಗಿಯೂ ಕೂಡ ಅದು ತಪ್ಪಾಗುತ್ತದೆ. ಜನರನ್ನು ಯಾವುದೇ ಕಾರಣಕ್ಕೂ ಕೂಡ ಮೆಚ್ಚಿಸುವುದಕ್ಕೆ ಸಾಧ್ಯವೇ ಇಲ್ಲ. ಯಾರು ಸದಾ ಕಾಲವು ಪ್ರತಿಯೊಂದರಲ್ಲಿಯೂ ಕೂಡ ಸಂಶಯವನ್ನು ತೋರುತ್ತಾರೆಯೋ ಅವರು ಈ ಲೋಕದಲ್ಲಿ ಮಾತ್ರವಲ್ಲ, ಈ ಸೃಷ್ಟಿಯಲ್ಲಿ ಯಾವುದೇ ಭಾಗದಲ್ಲಿ ಇದ್ದರೂ ಕೂಡ ಅವನು ಸಂತಸದಿಂದ ಜೀವನವನ್ನು ನಡೆಸುವುದಕ್ಕೆ ಸಾಧ್ಯವೇ ಇಲ್ಲ. ನೇರವಾಗಿ ಮಾತನಾಡುವವರ ಜೊತೆ ಯಾರೂ ಕೂಡ ಇರುವುದಿಲ್ಲ. ಅದೇ ರೀತಿಯಾಗಿ ಬಣ್ಣದ ಮಾತನಾಡುವವರ ಜೊತೆಗೆ ಎಲ್ಲರೂ ಕೂಡ ಇರುತ್ತಾರೆ. ನೇರವಾಗಿ ಮಾತನಾಡುವವರನ್ನು ಕಂಡರೆ ಯಾರಿಗೂ ಕೂಡ ಇಲ್ಲಿ ತಡೆದುಕೊಳ್ಳುವ ಸಾಮರ್ಥ್ಯ ಎನ್ನುವುದು ಇಲ್ಲ. ಬದುಕಿನಲ್ಲಿ ಏನೇ ನಡೆದರೂ ಕೂಡ ಒಳ್ಳೆಯದೇ ಎಂದು ನೀವು ತಿಳಿದು ಮುಂದುವರಿಯುವುದನ್ನು ನೋಡಬೇಕು. ವರ್ತಮಾನದಲ್ಲಿ ಏನಾಗುತ್ತಿದೆಯೋ ಅದೆಲ್ಲವೂ ಕೂಡ ಉತ್ತಮವಾಗಿಯೇ ನಡೆಯುತ್ತಿದೆ ಎಂದು ಮುಂದುವರಿಯುವುದನ್ನು ನೋಡಬೇಕು. ಚೆನ್ನಾಗಿ ಇರುತ್ತದೆ. ಭವಿಷ್ಯದ ಬಗ್ಗೆ ಚಿಂತಿಸುವುದಕ್ಕೆ ಹೋಗಬೇಡಿ. ವರ್ತಮಾನದಲ್ಲಿ ಜೀವಿಸುವುದನ್ನು ಕಲಿತುಕೊಳ್ಳಿ. ವರ್ತಮಾನವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡಾಗ ತಮ್ಮ ಜೀವನ ಎನ್ನುವುದು ತಮ್ಮ ಭವಿಷ್ಯ ಎನ್ನುವುದು ಖಂಡಿತವಾಗಿಯೂ ಕೂಡ ಉಜ್ವಲವಾಗಿ ಇರುತ್ತದೆ ಎಂದು ಹೇಳುವುದಕ್ಕೆ ಸಾಧ್ಯವಾಗುತ್ತದೆ. ನೋಡಿ, ಜೀವನದಲ್ಲಿ ವರ್ತಮಾನವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವುದನ್ನು ನೋಡಬೇಕು. ಬದುಕಿನಲ್ಲಿ ಏನೇ ನಡೆದರೂ ಕೂಡ ಒಳ್ಳೆಯದೇ. ವರ್ತಮಾನದಲ್ಲಿ ಏನಾಗುತ್ತಿದೆಯೋ ಅದೆಲ್ಲವೂ ಕೂಡ ಉತ್ತಮವಾಗಿಯೇ ನಡೆಯುತ್ತಿದೆ. ಮುಂದೆ ಏನಾಗುವುದು ಅದು ಕೂಡ ಚೆನ್ನಾಗಿಯೇ ಆಗುತ್ತದೆ. ಭವಿಷ್ಯದ ಬಗ್ಗೆ ಚಿಂತನೆಗಳನ್ನು ಮಾಡುವುದಕ್ಕೆ ಹೋಗಬೇಡಿ. ಜೀವನದಲ್ಲಿ ಯಾವಾಗಲೂ ಕೂಡ ವರ್ತಮಾನದಲ್ಲಿಯೇ ಜೀವಿಸುವುದನ್ನು ನೋಡಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ನೀವು ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಜೀವನದಲ್ಲಿ ನೀವು ಮಾಡಬೇಕಾಗಿರುವಂತಹ ಎಲ್ಲವನ್ನೂ ಕೂಡ ಮಾಡಿ, ಆದರೆ ದುರಾಸೆಯಿಂದ ಅಲ್ಲ, ಅಹಂಕಾರದಿಂದ ಅಲ್ಲ, ಕಾಮದಿಂದಲೂ ಕೂಡ ಅಲ್ಲ, ಅಸೂಹೆಯಿಂದಲೂ ಕೂಡ ಅಲ್ಲ. ಬದಲಾಗಿ ಪ್ರೀತಿ, ಕರುಣೆ, ನಮ್ರತೆ ಮತ್ತು ಭಕ್ತಿಯಿಂದ ಮಾಡಿ. ಭಕ್ತಿಯಿಂದ ನೀವು ಮಾಡುವಂತಹ ಕೆಲಸಗಳು ಎಲ್ಲವೂ ಕೂಡ ನೆರವೇರುತ್ತವೆ ಎನ್ನುವುದನ್ನು ಮರೆಯಲೇಬೇಡಿ. ಎಂದಿಗೂ ಕೂಡ ಧರ್ಮ ಎನ್ನುವುದು ಸೋಲಲೇಬಾರದು. ಅಧರ್ಮವೇ ಸೋಲನ್ನು ಕಾಣಬೇಕು. ಧರ್ಮವೇ ಗೆಲುವನ್ನು ಸಾಧಿಸಬೇಕು. ತನ್ನ ಮನಸ್ಸನ್ನು ಗೆದ್ದವನಿಗೆ ಮನಸ್ಸೇ ಅತ್ಯುತ್ತಮವಾಗಿರುವಂತಹ ಸ್ನೇಹಿತ ಇದ್ದ ಹಾಗೆ. ಆದರೆ ಮನಸ್ಸನ್ನು ಗೆಲ್ಲುವಲ್ಲಿ ವಿಫಲನಾಗಿರುವಂತಹ ವ್ಯಕ್ತಿಗೆ ಆಸೆಯೇ, ಆ ಮನಸ್ಸೇ ಅತ್ಯಂತ ದೊಡ್ಡದಾಗಿರುವಂತಹ ಶತ್ರು ಎನ್ನುವುದನ್ನು ಮರೆಯಲೇಬೇಡಿ. ನಿಮ್ಮ ಮನಸ್ಸನ್ನು ನೀವು ನಿಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುವುದನ್ನು ನೋಡಬೇಕು. ಬಲ ಇದೆ ಎಂದು ಎಂದಿಗೂ ಕೂಡ ಜೀವನದಲ್ಲಿ ಅಹಂಕಾರವನ್ನು ತೋರಿಸುವುದಕ್ಕೆ ಹೋಗಲೇಬಾರದು. ಎಂತಹ ಸ್ಥಾನಕ್ಕೆ ಏರಿದರೂ ಕೂಡ ಅಹಂಕಾರವನ್ನು ನಾವು ತೋರಲೇಬಾರದು. ಏಕೆಂದರೆ ಕಲ್ಲು ನೀರಿನಲ್ಲಿ ಬಿದ್ದಾಗ ಅದರ ಒಂದು ಭಾರದಿಂದಲೇ ಅದು ಮುಳುಗಿ ಹೋಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಅವರು ಮಾಡಿರುವಂತಹ ಕರ್ಮ ಅವರೇ ಅನುಭವಿಸುತ್ತಾರೆ. ಮನುಷ್ಯ ಬದಲಾಗಬೇಕು ನಿಜ, ಆದರೆ ಇನ್ನೊಬ್ಬರನ್ನು ಕಳೆದುಕೊಳ್ಳುವಷ್ಟು ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬದಲಾವಣೆಯನ್ನು ಹೊಂದಲೇಬಾರದು. ಒಳ್ಳೆಯ ಸಂದರ್ಭ ಎನ್ನುವುದು ಬಂದೇ ಬರುತ್ತದೆ. ಒಳ್ಳೆಯ ಘಳಿಗೆ ಎನ್ನುವುದು ಪ್ರತಿಯೊಬ್ಬರ ಜೀವನದಲ್ಲಿ
ಬಂದೇ ಬರುತ್ತದೆ. ಯಾರಲ್ಲಿ ಕೋಪ ಮತ್ತು ಅಹಂಕಾರಗಳು ಎಂಬ ಈ ಎರಡು ಗುಣಗಳು ಇರುತ್ತದೆಯೋ ಅವರಿಗೆ ಶತ್ರುಗಳ ಅವಶ್ಯಕತೆಯೇ ಇರುವುದಿಲ್ಲ ಅವರನ್ನು ನಾಶ ಮಾಡಲು. ಆ ಎರಡು ಗುಣಗಳೇ ಅವರನ್ನು ಸರ್ವನಾಶ ಮಾಡುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಇನ್ನೊಬ್ಬರಿಗೆ ಕೆಸರನ್ನು ಎರಚಲು ಹೋದರೆ ಮೊದಲು ನಿಮ್ಮ ಕೈಗೆ ಕೆಸರಾಗುವುದು. ಅದೇ ಇನ್ನೊಬ್ಬರಿಗೆ ಗಂಧವನ್ನು ಹಚ್ಚಲು ಹೋದರೆ ಮೊದಲು ನಿಮ್ಮ ಕೈಗೆ ಗಂಧವಾಗುವುದು. ಗಂಧವನ್ನು ಎರಚುತ್ತೀರೋ ಕೆಸರನ್ನು ಎರಚುತ್ತೀರೋ ಎನ್ನುವುದು ನಿಮಗೆ ಬಿಟ್ಟಿರುವಂತಹ ವಿಚಾರ. ಹಾಗಾಗಿ ಜೀವನದಲ್ಲಿ ಆದರೆ ಒಳ್ಳೆಯದನ್ನು ಮಾಡಿ, ಕೆಟ್ಟದ್ದನ್ನು ಯಾವುದೇ ಕಾರಣಕ್ಕೂ ಕೂಡ ಯಾರಿಗೂ ಬಯಸುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಕೆಟ್ಟದ್ದರ ಪರಿಣಾಮ ಎನ್ನುವುದು ಘನಘೋರಕರವಾಗಿ ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಬೆಲೆಯಿಲ್ಲದ ಮಾತುಗಳನ್ನು ಆಡಿ ನಿನ್ನ ಬೆಲೆಯನ್ನು ಏಕೆ ಕಳೆದುಕೊಳ್ಳುವೆ? ಅದರ ಬದಲು ಮಾತು ಬಂದರೂ ಸಹ ಮೂಕನಂತೆ ಇರುವುದು ಜೀವನದಲ್ಲಿ ತುಂಬಾ ಒಳ್ಳೆಯದು ಅಲ್ಲವೇ? ಒಳ್ಳೆಯದನ್ನು ಮಾಡಿ, ಒಳ್ಳೆಯದನ್ನು ಬಯಸಿ, ನಿಮ್ಮ ಜೀವನದಲ್ಲಿಯೂ ಕೂಡ ಒಳ್ಳೆಯದೇ ಆಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಕೆಟ್ಟದ್ದನ್ನು ಮಾಡಿ ನನಗೆ ಮಾತ್ರ ಒಳ್ಳೆಯದನ್ನು ನೀಡು ದೇವ ಎಂದು ನೀವು ದೇವರಲ್ಲಿ ಬೇಡಿಕೊಂಡಾಗ ದೇವನೂ ಕೂಡ ಮುಗುಳ್ನಗೆಯನ್ನು ತೋರಿಸುತ್ತಾನೆ. ಏಕೆಂದರೆ ನೀನೇ ಇನ್ನೊಬ್ಬರ ಜೀವನದಲ್ಲಿ ಕೆಡಕನ್ನು ಬಯಸಿ ನನಗೆ ಮಾತ್ರ ಒಳ್ಳೆಯದನ್ನು ಮಾಡು ದೇವ ಎಂದು ಬೇಡಿಕೊಳ್ಳುವೆ ಅಲ್ಲ. ಇದು ನಿನ್ನ ಜನ್ಮವೇ ಎಂದು ದೇವರೇ ನಿನ್ನನ್ನು ಮೆಚ್ಚುವುದೇ ಇಲ್ಲ. ಜೀವನದಲ್ಲಿ ನಮ್ಮಿಂದಲೇ ಈಜನ್ನು ಕಲಿತಂತಹ ಕೆಲವರು ನಮ್ಮನ್ನೇ ನೀರಿನಲ್ಲಿ ಮುಳುಗಿಸುವಂತಹ ಕಾಯಕಕ್ಕೆ ಮುಂದಾಗಿ ಇರುತ್ತಾರೆ. ಯಾರನ್ನೇ ಆಗಲಿ ಅತಿಯಾಗಿ ಅವಲಂಬನೆ ಆಗುವುದಕ್ಕೆ ಹೋಗಲೇಬಾರದು. ನಾಣ್ಯಕ್ಕೆ ಹೇಗೆ ಎರಡು ಮುಖಗಳು ಇರುತ್ತವೆಯೋ ಹಾಗೆ ಮನುಷ್ಯರಿಗೂ ಕೂಡ ಎರಡು ಮುಖಗಳು ಇರುತ್ತದೆ. ಹೊರಗೊಂದು ಮುಖ, ಒಳಗಡೆ ಒಂದು ಮುಖ, ಅವಶ್ಯಕತೆಗೆ ತಕ್ಕಂತೆ ಬದಲಾಯಿಸುತ್ತಾರೆ. ಇದುವೇ ವಾಸ್ತವಿಕ ಸತ್ಯ. ಈ ಸತ್ಯವನ್ನು ಅರಿತು ಜೀವನವನ್ನು ನಿರ್ವಹಿಸುವುದನ್ನು ನೋಡಿ. ಒಳ್ಳೆಯದೇ ಆಗುತ್ತದೆ. ಒಳ್ಳೆಯದನ್ನೇ ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ಜೀವನದಲ್ಲಿ ಇನ್ನೊಬ್ಬರ ಮೇಲೆ ದ್ವೇಷವನ್ನು ಸಾಧಿಸುವುದು ನಾವು ವಿಷವನ್ನು ಕುಡಿದು ಅವರು ಸಾಯಲಿ ಎಂದು ಕಾಯುತ್ತಾ ಕುಳಿತಂತೆಯೇ ಆಗುವುದು. ಈ ಬದುಕು ಎನ್ನುವುದು ಕಣ್ಣ ಮುಚ್ಚಾಲೆ ಆಟ ಆಡಿದಂತೆ. ಕಷ್ಟದಲ್ಲಿ ಸಂಬಂಧಿಕರನ್ನು ನಾವೇ ಹುಡುಕಿಕೊಂಡು ಹೋದರೂ ಕೂಡ ಅವರು ಕಾಣದಂತೆಯೇ ಅವಿತುಕೊಳ್ಳುತ್ತಾರೆ ಎನ್ನುವುದನ್ನು ಮರೆಯಲೇಬೇಡಿ. ದ್ವೇಷವನ್ನು ಸಾಧಿಸುವುದು ನಾವು ಯಾವುದೇ ಕಾರಣಕ್ಕೂ ಕೂಡ ಹೋಗಲೇಬಾರದು. ಏಕೆಂದರೆ ದ್ವೇಷದ ಪರಿಣಾಮ ಎನ್ನುವುದು ಘನಘೋರಕರವಾಗಿ ಇರುತ್ತದೆ. ದ್ವೇಷವನ್ನು ಸಾಧಿಸುವುದರಿಂದ ನಮ್ಮ ಜೀವನ ಎನ್ನುವುದು ಖಂಡಿತವಾಗಿಯೂ ಕೂಡ ಸರ್ವನಾಶವಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಮನುಷ್ಯ ಎಂದವನು ಇರುವವನೇ 3 ದಿನದ ಸಂತೆಯಲ್ಲಿ. ಈ 3 ದಿವಸಗಳ ಕಾಲ ಚೆನ್ನಾಗಿ ಇದ್ದುಕೊಂಡು ಯಾರ ಬಳಿಯಲ್ಲಿಯೂ ಕೂಡ ಕೆಟ್ಟವನು ಅನಿಸಿಕೊಳ್ಳದೆ ಒಳ್ಳೆಯ ರೀತಿಯಲ್ಲಿ ವರ್ತನೆಯನ್ನು ತೋರಿ ನಿಮ್ಮಿಂದ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ನೀಡಿ ನಿಮ್ಮ ಜೀವನವನ್ನು ಕಳೆಯಬೇಕು. ಜೀವನದಲ್ಲಿ ಸಂಬಂಧಗಳು ಮುರಿದು ಹೋಗುವುದು 2 ಕಾರಣಗಳಿಂದ. ಒಂದು, ಮನಸ್ಸಿನ ಮಾತು ಹೇಳಲಾಗದೆ ಅಥವಾ ಹೇಳಿದರೂ ಕೂಡ ಅರ್ಥ ಮಾಡಿಕೊಳ್ಳದೇ ಇರುವಂಥವರು. ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾರಿಂದ ಏನನ್ನೂ ಕೂಡ ಮುಚ್ಚಿ ಇಡುವುದಕ್ಕೆ ಹೋಗಲೇಬೇಡಿ. ಜೀವನ ಎನ್ನುವುದು ಯಾವಾಗ ಅಂತ್ಯವಾಗುತ್ತದೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಈ ಲೋಕದಲ್ಲಿ ಕೆಟ್ಟ ಕೆಲಸಗಳನ್ನು ಮಾಡಿ ಹಾಳಾದವರಿಗಿಂತ ಹೇಳಿದ ಮಾತುಗಳನ್ನು ಕೇಳಿ ಹಾಳಾದವರ ಸಂಖ್ಯೆಯೇ ಹೆಚ್ಚು. ಯಾರು ನಮ್ಮ ಪರಿಸ್ಥಿತಿ ಹಾಗೂ ಭಾವನೆಗಳನ್ನು ತಿಳಿದ ನಂತರವೂ ಕೂಡ ನಮ್ಮನ್ನು ನೋಯಿಸುವವರು ಅವರೆಂದಿಗೂ ಕೂಡ ನಮ್ಮವರಾಗುವುದಕ್ಕೆ ಸಾಧ್ಯವೇ ಇಲ್ಲ. ಯಾರು ನಿಮ್ಮ ಭಾವನೆಗಳನ್ನು ಅರಿತು, ಯಾರು ನಿಮ್ಮ ಸಮಸ್ಯೆಗಳನ್ನು ಅರಿತು ನಿಮ್ಮೊಂದಿಗೆ ಮೊದಲಿನ ರೀತಿಯಲ್ಲಿಯೇ ವರ್ತನೆಯನ್ನು ತೋರುತ್ತಾರೆಯೋ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಮನಸ್ಸಿಗೆ ನೋವನ್ನು ಉಂಟು ಮಾಡುವ ಆಲೋಚನೆಯೇ ಅವರಿಗೆ ಬರುವುದಿಲ್ಲವೋ ಅವರು ಮಾತ್ರ ನಿಮ್ಮವರಾಗುವುದಕ್ಕೆ ಸಾಧ್ಯ. ಅಂಥವರಿಂದ ನೀವು ಒಳ್ಳೆಯ ಅಭಿಪ್ರಾಯವನ್ನು ಮೂಡಿಸಿಕೊಳ್ಳಬೇಕು. ಯಾರು ನಿಮಗೆ ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅಂಥವರಿಂದ ದೂರ ಇರುವುದೇ ಒಳ್ಳೆಯದು. ಜೀವನದಲ್ಲಿ ನಾವು ಇತರರಿಗೆ ನೋವನ್ನು ಉಂಟು ಮಾಡಿದಾಗ ತಾತ್ಕಾಲಿಕ ಆನಂದ ಸಿಗಬಹುದು. ಆದರೆ ಅದರ ಪ್ರತಿಫಲ ಎನ್ನುವುದು ಕಾಲಾನಂತರದಲ್ಲಿ ಅನುಭವಿಸಲೇಬೇಕಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಒಳ್ಳೆಯ ಕೆಲಸಗಳ ಪ್ರತಿಫಲ ಎನ್ನುವುದು ಯಾವಾಗಲೂ ಕೂಡ ಒಳ್ಳೆಯದಾಗಿಯೇ ಇರುತ್ತದೆ. ಕೆಟ್ಟ ರೀತಿಯಾಗಿರುವಂತಹ ಪ್ರತಿಫಲ ಎನ್ನುವುದು ಕೆಟ್ಟದ್ದಾಗಿಯೇ ಇರುತ್ತದೆ. ಜೀವನದಲ್ಲಿ ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಬಿಡು. ಅರ್ಥ ಮಾಡಿಕೊಳ್ಳುವವರು ಜೊತೆಯಲ್ಲಿ ಉಳಿಯುತ್ತಾರೆ. ಅನುಮಾನ ಪಟ್ಟವರು ನಮ್ಮನ್ನು ತೊರೆದು ದೂರಾನೇ ಸರಿದು ಹೋಗುತ್ತಾರೆ. ಸುಮ್ಮನೆ ಚಿಂತೆ ಮಾಡಿ ಏಕೆ ಕೊರಗಬೇಕು? ಈ ಚಿಂತೆ ಹುಟ್ಟಿಸಿದವರನ್ನು ಮರೆತು ನಾವು ಜೀವನದಲ್ಲಿ ಸಂತೋಷವಾಗಿ ಇರಬಹುದು ಅಲ್ಲವೇ? ಜೀವನ ಎನ್ನುವುದು ಸುಂದರವಾಗಿ ಇರುತ್ತದೆ. ಒಳ್ಳೆಯವರ ಜೊತೆಗೆ ಯಾವಾಗಲೂ ಕೂಡ ಒಳ್ಳೆಯದ್ದೇ ಆಗುತ್ತದೆ.
ಆದರೆ ಕೆಟ್ಟವರ ಜೊತೆಗೆ ಕೆಟ್ಟದ್ದೇ ಆಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಆ ಕ್ಷಣದಲ್ಲಿ ಮಾತ್ರ ನಿಮ್ಮ ಜೀವನದಲ್ಲಿ ಒಳ್ಳೆಯದು ಆಗುತ್ತಿರಬಹುದು, ಆದರೆ ಒಂದಲ್ಲ ಒಂದು ದಿನ ನಿಮ್ಮ ಜೀವನದಲ್ಲಿ ಕೆಟ್ಟದ್ದೇ ಆವರಿಸುತ್ತದೆ. ವಜ್ರವನ್ನು ವಜ್ರದಿಂದ ಕತ್ತರಿಸಬಹುದು, ಆದರೆ ಕೆಲಸದಿಂದ ತೊಳೆಯಲಾಗದು. ಜೀವನದಲ್ಲಿ ಯಾರು ನಿನ್ನವರು, ಯಾವುದು ನಿನ್ನದು ಎನ್ನುವುದು ಅರ್ಥವಾಗುವುದು ಆ ಸಮಯ ಎನ್ನುವುದು ಕೂಡಿ ಬಂದಾಗ ಮಾತ್ರ. ಆ ಸಮಯ ಎನ್ನುವುದು ನಿನಗೆ ತಿಳಿಸಿಕೊಡುತ್ತದೆ ಯಾರು ನಿನ್ನವರು, ಯಾರು ನಿನ್ನವರು ಅಲ್ಲ ಎಂದು. ಏಕಾಂಗಿಯಾಗಿ ಬದುಕಲು ಸಿದ್ಧನಾಗಿ ಇರಿ. ಕೆಲವರು ಇದ್ದಕ್ಕಿದ್ದಂತೆ ಬದಲಾಗುತ್ತಾರೆ. ಇಂದು ನೀವು ಅವರಿಗೆ ಮುಖ್ಯವಾದರೂ ಕೂಡ ನಾಳೆ ಯಾವುದಕ್ಕೂ ಕೂಡ ಬೇಡವಾದವರೇ. ಅದೇ ನಿಜವಾದ ಜೀವನ. ಈ ಜೀವನವನ್ನು ಅರಿತು ಜೀವನವನ್ನು ನಿರ್ವಹಿಸುವುದನ್ನು ನೋಡಬೇಕು. ಒಳ್ಳೆಯ ಅಭಿಪ್ರಾಯಗಳನ್ನು ಮೈಗೂಡಿಸಿಕೊಳ್ಳಿ, ಒಳ್ಳೆಯ ಆಲೋಚನೆಗಳನ್ನು ಮೈಗೂಡಿಸಿಕೊಳ್ಳಿ, ಒಳ್ಳೆಯ ಸಂಪ್ರದಾಯವನ್ನು ಮೈಗೂಡಿಸಿಕೊಳ್ಳಿ, ಏಕಾಗ್ರತೆಯನ್ನು ಬೆಳೆಸಿಕೊಳ್ಳಿ, ದೇವರ ಧ್ಯಾನದಲ್ಲಿ ಮುಳುಗಿ. ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನ ಎನ್ನುವುದು ಪಾವನವಾಗಿಯೇ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಇನ್ನು ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.